ನಮಸ್ಕಾರ. ನೀವು ನೋಡ್ತಾ ಇರೋದು ರಣಬೇರಿ ನ್ಯೂಸ್. ಸಂತ ಕಸಲ್ಗೆರೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯನ್ನು ಇಂದು ಸಂತ ಕಸಲ್ಗೆರೆಯಲ್ಲಿ ನಡೆಯಿತು. ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾಗಿ ಕಾರಸವಾಡಿ ಯೋಗೇಶ್ ಅವರು ಅವಿರೋಧ ಆಯ್ಕೆಯಾಗಿದ್ದು, ಉಪಾಧ್ಯಕ್ಷರಾಗಿ ಸಂತ ಕಸಲ್ಗೆರೆಯ ಅನಿತಾ ಅವರು ಆಯ್ಕೆಯಾಗಿದ್ದಾರೆ. ತಮ್ಮ ಗೆಲುವಿನ ಸಂತೋಷವನ್ನು ಹಂಚಿಕೊಂಡ ಕಾರಸವಾಡಿಯ ಯೋಗೇಶ್ ಅವರು ಸವಿವರವಾಗಿ ಚುನಾವಣೆ ಬಗ್ಗೆ ಮಾಹಿತಿ ನೀಡಿದರು. ನನ್ನ ಹೆಸರು ಯೋಗೇಶ್. ಸಂತೆ ಕಸಲ್ಗೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 5 ವರ್ಷದಲ್ಲಿ ನಡೆದಿರುವ ಆಡಳಿತ ಮಂಡಳಿಗೆ NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ ಸರ್. ಹೌದು ಸರ್. ಸರ್ ಎಷ್ಟು ಜನ ಇದ್ರು ಸರ್ ಒಟ್ಟು? ಸರ್ ಟೋಟಲ್ ಅದು 12 ಸೀಟು. ಅದರಲ್ಲಿ ಕಾಂಗ್ರೆಸ್ 3 ಸೀಟ್ ಗೆದ್ದಿದೆ. ನಮ್ಮ ಮೈತ್ರಿಕೂಟದ ಅಭ್ಯರ್ಥಿಗಳು 9 ಸೀಟು. JDS ಮತ್ತೆ ಬಿಜೆಪಿಯಿಂದ 9 ಜನ ಗೆದ್ದಿದ್ರು. ಯಾರು ಸ್ಪರ್ಧೆ ಮಾಡಿರಲಿಲ್ಲ. ಮುಂದೆ ಯಾರು ಸರ್ ಅವಿರೋಧವಾಗಿ ಆಯ್ಕೆಯಾಗಿದ್ದೀರಾ? ಓಕೆ ಸರ್. ಸರ್ ಸಂಘದಲ್ಲಿ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್ ಮುಂದೆ? ಸರ್ ಸಮಸ್ಯೆ ಇದೆ ಅಲ್ಲಿ. ಅದೇ ರಸಗೊಬ್ಬರದ್ದು ಆಗ್ಬೋದು, ಸ್ವಲ್ಪ ಸೇರಿದ ಅಮೌಂಟ್ ಆಗ್ಬೋದು, ಸಮಸ್ಯೆ ಇದೆ. ನಮ್ಮ ಕೈಲಾದಷ್ಟು ನಾವು ಅದನ್ನ ಬಗೆಹರಿಸ್ತೀನಿ ಸರ್. ಆಮೇಲೆ ನೂತನವಾಗಿ ಸದಸ್ಯತ್ವ ಏನಾರು ಮಾಡ್ತೀವಿ ಅಭಿಯಾನ ಇದೆ? ಎಷ್ಟು ಸದಸ್ಯತ್ವ ಇದೆ ಸರ್ ಈಗ ಒಟ್ಟು? 5 ವರ್ಷದ ಅಲ್ಲ, ಈಗ ಎಷ್ಟು ಸದಸ್ಯರಿದ್ದಾರೆ? 12 ಜನ ಸದಸ್ಯರಿದ್ದೇವೆ. ಅಲ್ಲ, ಷೇರುದಾರರು 400 ಚಿಲ್ಲರೆ ಐತೆ ಸರ್. 400 ಚಿಲ್ಲರೆ. ಅದೇನಾರ ಅಪ್ಗ್ರೇಡ್ ಮಾಡ್ತೀರಾ? ಖಂಡಿತ ಮಾಡ್ತೀನಿ ಸರ್. ಎಷ್ಟು ಮಾಡ್ತೀರಾ ಸರ್ ಅಂದಾಜು? ನನ್ನ ಕೈಲಾದಷ್ಟು ಮಾಡ್ತೀನಿ ಸರ್. ನನ್ಗೇನು ಅವಧಿ ಐತೆ ಅದ್ರಲ್ಲಿ ಎಷ್ಟು ದಿನ ಅವಧಿ ಏನು ಕೊಡ್ತಾರೆ ಅದ್ರಲ್ಲಿ ನಾನು ಒಂದಷ್ಟು ಮಾಡಿಸ್ತೀನಿ ಸರ್. ಈಗ ನಿಮ್ಗೆ ಎಷ್ಟು ಅವಧಿಗೆ ಅಧ್ಯಕ್ಷರಾಗಿರೋದು ಸರ್? ನನಗೀಗ 6 ತಿಂಗಳು ಮಾತ್ರ ಅವಧಿಗೆ ನಾನು ಅಧ್ಯಕ್ಷನಿಗೆ ಮಾಡಿದ್ದಾರೆ. ಬರೀ 6 ತಿಂಗಳು ಮಾತ್ರ? ಹಾಂ ಸರ್. ಉಪಾಧ್ಯಕ್ಷರು ಯಾರು ಸರ್? ಸಂತೆ ಕಸರು ಅನಿತಾ ಅನ್ನೋರು. ಅನಿತಾ ಅಂದ್ಬಿಟ್ಟು ಉಪಾಧ್ಯಕ್ಷರಾಗಿದ್ದಾರೆ. ಸರಿ ಸರ್, ಅಷ್ಟೇ. ಇಷ್ಟಕ್ಕೆ ಅಣ್ಣ ಕೈ ಬಿಡೋಣ, ಸಾಕು, ನಾನೇ ತಗೋತೀನಿ. ಹಂಗೆ ಅಣ್ಣ. ನಮ್ಮ ಸ್ನೇಹಿತರು ಯೋಗೇಶ್ ಅವರು ಸರ್ಕಾರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ. ಅವರಿಗೆ ನಮ್ಮ ಮೊದಲನೇದಾಗಿ ಎಲ್ಲರ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದ. ಕಾರಸವಾಡಿ ಗ್ರಾಮಸ್ಥರಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಯಥೇಚ್ಛವಾಗಿ ಸಹಕಾರ ಸಂಘಕ್ಕೆ ಯೋಗೇಶ್ ಅವ್ರ ಕಡೆಯಿಂದ ಅನೇಕ ಶೇರ್ಗಳು, ಈಗ 400 ಚಿಲ್ಲರೆ ಶೇರ್ಗಳೈತೆ. 500ರಿಂದ 600, 700, 1000 ಗಂಟೆ ರೀಚ್ ಆಗಬೇಕಂತ ನಾವು ಕೇಳ್ಕೊತೀವಿ. ಮತ್ತು ಸಾಮೂಹಿಕವಾಗಿ ರೈತರಿಗೆ ಎಲ್ರಿಗೂ ಉಪ್ಪು, ಗೊಬ್ಬರ, ರಾಸಾಯನಿಕ ಗೊಬ್ಬರಗಳನ್ನು ನೀಟಾಗಿ ತಲುಪಿಸುವಂಥ ಕಾರ್ಯಕ್ರಮಗಳನ್ನ ಇದು ಮಾಡ್ತೀವಿ. ಮತ್ತು ಯಥೇಚ್ಛವಾಗಿ ಸಾಲಗಾರರಿಗೂ ಜಾಸ್ತಿ ಇದ್ದಾರೆ ನಮ್ಮ ಕಡೆ ಎಲ್ಲ. ಸಾಲಗಾರರಿಗೆ ಸಾಲಗಳನ್ನು ನೀಡಿಸೋದೇ ಆಗಲಿ, ಆ ಥರ ಎಲ್ಲ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್.